ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಮರು. ಇಂದು ನಾನು ಹಿಂದೆ ತಿಳಿಸಿದಂತೆ ಬಾರ್ಕೂರಿನ ಕತ್ತಲೆ ಬಸದಿ ಬಗ್ಗೆ ತಿಳಿಸ್ತಾ ಇದ್ದೇನೆ. ಈ ಕತ್ತಲೆ ಬಸದಿ ವೈಷ್ಣವ ದೇವಸ್ಥಾನವಾಗಿದೆ, ಅಂದರೆ ವಿಷ್ಣುವಿನ ದೇವಾಲಯ. ವೈಷ್ಣವ ದೇವಸ್ಥಾನದ ಗರ್ಭಗೃಹವು ಚೌಕಾಕಾರದಲ್ಲಿದ್ದು ಇಲ್ಲಿಯ ಮೂರ್ತಿಯು ಇದೀಗ ಕಳೆದು ಹೋಗಿದೆ ಮತ್ತು ಇದರ ಪೀಠವನ್ನು ನವರಂಗದಲ್ಲಿ ಇಟ್ಟಿರುತ್ತಾರೆ. ನವರಂಗವು ಆಯತಾಕಾರದಲ್ಲಿದೆ. ಇದಕ್ಕೆ 6 ಗೋಪುರಗಳಿದ್ದು 2 ಗೋಪುರಗಳು ಉಪಯೋಗಿಸಲ್ಪಡುತ್ತದೆ. ನವರಂಗವು 2 ಅಂಕಣಗಳಾಗಿ ವಿಭಾಗಿಸಲ್ಪಟ್ಟಿದ್ದು ಒಂದು ಗರ್ಭಗುಡಿಯ ಹತ್ತಿರವಿದೆ. ನವರಂಗದ ಪ್ರವೇಶ ದ್ವಾರದಲ್ಲಿ 2 ದ್ವಾರಪಾಲಕರ ಮೂರ್ತಿಗಳಿವೆ. ಇಲ್ಲಿ ವೈಷ್ಣವ ಗುರುತುಗಳೂ ಇವೆ. ಶಂಖ ಮತ್ತು ಚಕ್ರ ಬಲ ಮತ್ತು ಎಡಗೈಗಳಲ್ಲಿದ್ದರೆ ಕೆಳಗಿನ ಬಲಗೈಯಲ್ಲಿ ಗದೆಯೂ ಇದೆ. ಮತ್ತೊಂದು ಎಡಗೈ ಮುರಿದಿದೆ. ಮುಖಗಳು ಶಾಂತವಾಗಿದ್ದು ಸುಂದರವಾದ ಕಿರೀಟಗಳಿವೆ. ಅಷ್ಟು ಮಾತ್ರವಲ್ಲದೆ ಅಲಂಕೃತ ಕರ್ಣಕುಂಡಲ ಕಂಠಹಾರ ಪಾದಸರಗಳಿಂದ ಕೂಡಿದೆ. ಬಾರ್ಕೂರಿನ 10 ಕೇರಿಗಳ ಮುಖ್ಯ ದೇವರು ನಾರಾಯಣ. 10 ಅವತಾರಗಳ ವಿಷ್ಣುವಿನ ರೂಪವಾದ್ದರಿಂದಲೇ ಇದನ್ನು 10ರ ನಾರಾಯಣ ಅಂತಲೂ ಕರೆಯುತ್ತಾರೆ. ಕತ್ತಲೆ ಬಸದಿಯೊಳಗಿಂದ ರಾಮೇಶ್ವರ ಮತ್ತು ಕಾಶಿಗೆ ಹೋಗುವ ಸುರಂಗ ಮಾರ್ಗಗಳಿವೆ ಎಂದು ಕೆಲ ಜನರು ಹೇಳುತ್ತಾರೆ. ಖುಷಿಯ ವಿಷಯ ಅದೇನೆಂದರೆ, ಅಂಚೆ ಇಲಾಖೆಯವರು ಬಾರ್ಕೂರಿನ ವಿಶೇಷ ಅಂಚೆ ಮುದ್ರೆಯನ್ನು ಸಹ ಬಿಡುಗಡೆಗೊಳಿಸಿದ್ದು ಅದರಲ್ಲಿ ಕತ್ತಲೆ ಬಸದಿಯ ಚಿತ್ರವಿದೆ. ಈ ಕತ್ತಲೆ ಬಸದಿಗೆ ಹೆಸರು ಬರಲು ಮುಖ್ಯ ಕಾರಣ, ಈ ಬಸದಿ ಒಳಗೆ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ. ಆ ಕಾರಣದಿಂದ ಈ ಬಸದಿ ಒಳಗೆ ಯಾವುದೇ ವಿಗ್ರಹವೂ ಇಲ್ಲ. ಮುಂದಿನ ವಿಚಾರದಲ್ಲಿ ಇದರ ಪಕ್ಕದಲ್ಲೇ ಇರುವ ಶಿವನ ದೇವಾಲಯದ ಬಗ್ಗೆ ತಿಳಿಸುತ್ತೇನೆ. ಅಲ್ಲಿಯವರೆಗೆ ಕಾದಿರಿ.